ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಡಿ ಹ್ಯಾಪಿ. ರಾಧೆ ರಾಧೆ. ಆತ್ಮೀಯ ವಿದ್ಯಾರ್ಥಿಗಳೇ, ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಸೆಕೆಂಡ್ PUC ಮಾಡಲ್ ಕ್ವಶನ್ ಪೇಪರ್ 1, 2, 3. ಸೊ ಆ್ಯನ್ಯುವಲ್ ಎಕ್ಸಾಮ್ಗಳು ಭಾಳ ಹತ್ತಿರ ಬಂದಿವೆ. ಭಾಳ ಜನ ವಿದ್ಯಾರ್ಥಿಗಳು ಸರ್ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಕೊಡಿ, ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಹೇಳಿ, ಪಾಸಿಂಗ್ ಪ್ಯಾಕೇಜ್ಗಳನ್ನು ಹೇಳಿ, ಜೊತೆಗೆ ನಮಗೆ ಆ್ಯನ್ಯುವಲ್ ಎಕ್ಸಾಮ್ ಬಂದಿದೆ, ಯಾವ ರೀತಿ ನಾವು ಇಂಗ್ಲೀಷ್ನಲ್ಲಿ ಪಾಸ್ ಆಗಬೇಕು. ನಾನು ರೆಪ್ಯೂಟೆಡ್ ಸ್ಟೂಡೆಂಟ್ ಇದ್ದೀನಿ, ನಾನು ಪರೀಕ್ಷೆಗಳನ್ನು ಅಥವಾ ಸಿಲೆಬಸ್ಗಳನ್ನು ನೋಡಿಲ್ಲ, ಆದರೂ ಪರೀಕ್ಷೆಯನ್ನು ಕಟ್ಟಿದ್ದೀನಿ. ಯಾವ ರೀತಿ ನಾವು ಅದನ್ನು ತಯಾರು ಮಾಡ್ಕೋಬೇಕು ಅಂಥೇಳಿ ವಿದ್ಯಾರ್ಥಿಗಳು ಭಾಳ ಜನ ಕಮೆಂಟನ್ನು ಮಾಡ್ತಾಯಿದ್ರಿ. ಸೊ ಆ ಒಂದು ವಿದ್ಯಾರ್ಥಿಗಳ ಒಂದು ಮನ್ನಣೆಗೆ, ಅವರ ಒಂದು ಕೋರಿಕೆಗೆ ನಾನು ಹೋಗ್ಬಿಟ್ಟು ಇಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಮಾಡಲ್ ಕ್ವಶನ್ ಪೇಪರ್ 3ರ ಒಂದು ವಿಸ್ತಾರವಾದಂಥ ಉತ್ತರಗಳನ್ನು ತೆಗೆದುಕೊಂಡು ಬಂದೀನಿ. ಸೊ ಈ ವಿಡಿಯೋದ ಮೂಲಕ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಈ 3 ಮಾಡಲ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಿದರೆ ನಿಮಗೆ ಮಿನಿಮಮ್ 60ಕ್ಕಿಂತ ಹೆಚ್ಚು ಅಂಕಗಳು ಸರಳವಾಗಿ ಸಿಗ್ತವೆ, ಅದು ಇಂಗ್ಲೀಷ್ ವಿಷಯದಲ್ಲಿ. ಸೊ ಗ್ರಾಮರ್ಗಳು ಬಂತು, ಭಾಳ ಜನ ಗ್ರಾಮರ್ ಬಗ್ಗೆ ಕೇಳ್ತಾ ಇದ್ದೀವಿ, 40+ ಗ್ರಾಮರ್ ಬೇಕು ಸರ್. ಇದರಲ್ಲೆಲ್ಲವೂ ಇದೆ, ಗ್ರಾಮರ್ ಇದೆ, ಜೊತೆಗೆ ನಿಮಗೆ 1 ಅಂಕದ ಪ್ರಶ್ನೆ ಇದೆ, MCQ ಪ್ರಶ್ನೆಗಳಿದ್ದಾವೆ, ಮತ್ತು ಮ್ಯಾಥ್ ದ ಫಾಲೋವಿಂಗ್ ಇದೆ, ಜೊತೆಗೆ ಪ್ಯಾಸೇಜ್ ರೀಡ್ ಅಂತ ಇದೆ, ಲೆಟರ್ ರೈಟಿಂಗ್ ಇದೆ. ಎಲ್ಲವೂ ಈ ಒಂದು ಕ್ವಶನ್ ಪೇಪರ್ಗಳಲ್ಲಿ ನಿಮಗೆ ಸಿಗ್ತದೆ. ನೀವು ಮಾಡಬೇಕಾಗೋದು ಇಷ್ಟೇ, ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಇಲ್ಲಿ ಕೊಟ್ಟಿರುವಂಥ ಮಾಹಿತಿಗಳನ್ನು ನಾಳೆ ಬರುವಂಥ ಆ್ಯನ್ಯುವಲ್ ಎಕ್ಸಾಮ್ಗೆ ಒಂದು ನೋಟ್ಸನ್ನು ನೀವು ಮಾಡ್ಕೋಬೇಕು, ಕಂಪಲ್ಸರಿ. ಇದು ಕಡ್ಡಾಯವಾಗಿ ಇರ್ತದೆ. ಸೊ ಅದು ಮಾಡೋದ್ರಿಂದ ನಿಮಗೊಂದು ಹೆಲ್ಪ್ ಆಗ್ತದೆ. ಏನು ಅಂತಂದರೆ, ಸೊ ಈ ಪ್ರಶ್ನೆಗಳು ನಮಗೆ ನಾಳೆ ಬರ್ತವೆ. ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟನ್ನು ಮಾಡಿದ್ರು ಕನ್ನಡ ವಿಷಯದಲ್ಲಿ. ಕೆಲವು ವಿದ್ಯಾರ್ಥಿಗಳು ಸರ್ ನಮ್ಮ ಪರೀಕ್ಷೆ ಅಷ್ಟೊಂದು ಸುಗಮ ಆಗಿಲ್ಲ ಅಂತ ಕೇಳಿದ್ದಾರೆ. ಕೆಲವರು ಸರ್ ನೀವು ಹೇಳಿರುವಂಥ ಪ್ರಶ್ನೆಗಳು ಭಾಳ 100% ಬಂದಿವೆ ಅಂತ ಹೇಳಿದರೆ, ಕೆಲವು ವಿದ್ಯಾರ್ಥಿಗಳು ಸರ್ ನೀವು ಕೊಟ್ಟಿರುವಂಥ ಪ್ರಶ್ನೆಗಳು ಓದಿ ನನಗೆ 80ಕ್ಕೆ 80 ಅಂಕ ಸಿಕ್ಕಿದೆ ಅಂತ ಹೇಳಿದರೆ, ಇನ್ನು ಕೆಲವು ವಿದ್ಯಾರ್ಥಿಗಳು ಸರ್ ಕ್ವಶನ್ ಪೇಪರ್ ಭಾಳ ಈಸಿ ಇತ್ತು ಬಟ್ ಪ್ರಶ್ನೆಗಳು ಕನ್ಫ್ಯೂಸ್ ಆಗಿದ್ವು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವೆಲ್ಲವನ್ನು ನೋಡ್ತಾ ಹೋದಾಗ ನೀವು ಮಾಡಲ್ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ರೆ ಸೊ ನಿಮಗೆ ಸರಳವಾಗಿ ಅಂಕಗಳು ಸಿಗ್ತವೆ ಅಂತ ಹೇಳ್ತೀನಿ. ಸೊ ನಾನಿಲ್ಲಿ ಕೇವಲ ನಿಮಗೆ 1 ಅಂಕದ 2 ಅಂಕದ ಪ್ಲಸ್ ಗ್ರಾಮರು ಮತ್ತು ಪ್ಯಾಸೇಜ್ ಮತ್ತು ಇವೆಲ್ಲವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಅವನ್ನ ನೀವು ಗಮನಿಸ್ತಾ ಹೋದರೆ ನೀವು ಪಾಸ್ ಆಗ್ತೀರಿ ಅಂತ ಹೇಳ್ತೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ. ಇದ್ರ ಜೊತೆಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ, ಒಂದೊಂದಾಗಿ ಇಲ್ಲಿ ನಾವು ನೋಡ್ಕೊತಾ ಹೋಗೋಣ. ಇಂಟ್ರೊಡಕ್ಷನ್ ಇವೆಲ್ಲ ಓದಿರಬೇಕು. ಪಾರ್ಟ್ ಎಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಒಪಿನಿಯನ್ ಅಂತ ಹೇಳ್ತಾರೆ, ಅಂದರೆ ರೈಟ್ ಆಪ್ಷನ್ಸ್ ಅಂತ ಹೇಳ್ತಾರೆ. ಅಂದರೆ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಸರಿಯಾದಂತಹ ಒಂದು ಆಯ್ಕೆಯನ್ನು ನೀವು ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಸೊ 1ನೇ ಪ್ರಶ್ನೆ, ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಹ್ಯಾಸ್ ಅಂತ ಪ್ರಶ್ನೆಗೆ ಉತ್ತರ ಎ ಇದೆ ನೋಡಿ, ಅದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಇನ್ನು ಸೆಕೆಂಡ್ ಪ್ರಶ್ನೆ ನೀವೆಲ್ಲ ಭಾಳ ಸರಿ ಏನಪ್ಪ ಅಂತಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿರ್ತೀರಿ, ಮಾಡಲ್ ಕ್ವಶನ್ ಪೇಪರ್ಗಳಲ್ಲಿ ನೋಡಿರ್ತೀರಿ. ಇನ್ ಟು ಡಿಯರ್ ಡ್ಯಾಶ್ ವಾಸ್ ದ ಇಂಟೈಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್. ಸೊ ಪನಿಷ್ಮೆಂಟ್ ಏನಾಗಿದೆ ಅಂತಂದಾಗ ಡೆತ್ ಸೆಂಟೆನ್ಸ್ ಅಂತೇಳಿ ಉತ್ತರ ಆಗ್ತದೆ. ಇಲ್ಲಿ ಡೆತ್ ಸೆಂಟೆನ್ಸ್ ಆಯ್ಕೆ ಬಿ ಎಲ್ಲಿದೆ ನೋಡಿ. ಇನ್ನು 3ನೇ ಪ್ರಶ್ನೆ ನೋಡಿ, ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಒನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಟೆರಿ ವಿತ್ ಡ್ಯಾಶ್ ಅಂತ ಇದೆ. ಸೊ ಆನ್ಸರ್ ಇದೆ ಎಸ್ಟರ್ಡೇ ಅಂತ ಹೇಳ್ತೀನಿ. ಸೊ ಪ್ರಶ್ನೆಗಳನ್ನು ನೀವು ಗಮನಿಸ್ತಾ ಹೋದಾಗ ಯಾವ ಪ್ರಶ್ನೆಗೆ ಯಾವ ಉತ್ತರವನ್ನು ಬರೀಬೇಕು ಅನ್ನೋದಕ್ಕೆ ನಿಮಗೆ ಸಿಂಪಲ್ ಆಗಿ ಇಲ್ಲಿ ಮೆಥಡನ್ನು ಕೊಟ್ಟಿದ್ದೀನಿ. ಇನ್ನು 4ನೇ ಪ್ರಶ್ನೆ, ಡೋನಾ ಲೋರಾ ಎಂಟೈರ್ ದ ಪಾರ್ಕ್ ಅಕಂಪನಿಡ್ ಬೈ ದ ಡ್ಯಾಶ್ ಇನ್ ದ ಪ್ಲೇ ಆನ್ ಸನ್ನಿ ಮಾರ್ನಿಂಗ್. ಸೊ ಆಯ್ಕೆ ಪೆಟ್ರಾ ಅಂತ ಇದೆ. ಇಲ್ಲಿ ಆಯ್ಕೆ ಏನಿದೆ ನೋಡಿ, ನಾನು ಆನ್ಸರ್ ಸಹ ಕೆಳಗೆ ಬರೆದಿದ್ದೀನಿ. ಇನ್ನು 5ನೇ ಪ್ರಶ್ನೆ, ದ ಗಾರ್ಡನರ್ ದ ರಿವ್ಯಾಲರ್ ಬಿಟ್ವೀನ್ ಟು ತಮನ್ನಾ ಆ್ಯಂಡ್ ಬಶ್ವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಫ್ರಮ್ ದ ವಿಸಿಬಲ್ ಟು ಅಬ್ಸ್ಟ್ರಾಕ್ಟ್ ವಿಡಮನ್ ವಿತ್ ತಮನ್ನಾ ಟು ಥಾಟ್ ಆಫ್ ಅಂತ ಇದೆ. ಸೊ ಇಲ್ಲಿ ಲಾಂಗ್ ಕ್ವಶನ್ ಕೊಟ್ಟು ನಿಮಗೆ ಲಾಂಗಾಗೆ ಉತ್ತರಗಳನ್ನು ಹುಡುಕ್ರಿ ಅಂತ ಕೊಡ್ತಾರೆ. ಸೊ ಹಾಗಾಗಿ ಆಯ್ಕೆ ಉತ್ತರ ಇದೆ ನೋಡಿ. ಕಂಪೇರಿಂಗ್ ಹೋದಾಗ 6th ಒನ್, ಬಾರ್ಜಸ್ ಬಿಲೀವ್ ದ್ಯಾಟ್ ಪೊಯೆಟಿಕ್ ಆ್ಯಕ್ಟ್ ಹ್ಯಾಪನ್ಸ್ ವೆನ್ ಅಂತ ಪ್ರಶ್ನೆಗೆ ಉತ್ತರ ಬೋತ್ A 1 and 2 ಅಂತ ಕರೆಕ್ಟ್ ಆನ್ಸರ್ ಇದೆ. ಸೊ ಇಲ್ಲಿ ಆಯ್ಕೆಗಳನ್ನು ನೋಡಿದಾಗ ಇಲ್ಲಿ ದ ಪೊಯೆಟ್ ರೈಟ್ ಇಟ್ ಅದಿದೆ, ದ ರೀಡರ್ ರೀಡ್ ಇಟ್ ಅಂತ ಏನಿದೆಯಲ್ಲ ಅದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಇನ್ನು 7th ಒಂದು ಕ್ವಶನ್ ನೋಡಿ, ಕಂಪ್ಲೀಟ್ ದ ಅನಾಲಜಿ ಜಪಾನ್ ಆ್ಯಂಡ್ ಬ್ರಾಜಿಲ್ ಥಾಕ್ ಟ್ರಾವೆಲರ್ ಐ ಅಂತ ಇದೆ. ಡ್ರೈವರ್ ಹಂಟರ್ ಆಗ್ತದೆ, ಪೆಡೆಸ್ಟ್ರಿಯನ್ ಅಂತಂದರೆ ಅದು ಪ್ರೇ ಅಂತ ಆಗ್ತದೆ. ಸೊ ಉತ್ತರ ನೀವೆಲ್ಲ ಇಲ್ಲಿ ನೋಡ್ತಾ ಹೋಗ್ತೀರಿ. 8ನೇದು, ಇನ್ ದೇ ವಾಟರ್ ರೂಫ್ ವಾಸ್ ಎ ವೆರಿ ಪಾಪ್ಯುಲರ್ ಮ್ಯಾನ್ ಇನ್ ಈಸ್ ವಿಲೇಜ್ ಬಿಕಾಸ್ ಅಂತ ಕ್ವಶನ್ ಕೇಳಿದಾಗ ಹೀ ನೆವರ್ ಅಬಂಡ್ ಈಸ್ ವಿಲೇಜ್ ಟು ಸೀಕ್ ವರ್ಕ್ ಇನ್ ಟ್ವೆನ್ಸ್ ಅಂತ ಇದೆ.
ಸೊ ಉತ್ತರ ನೀವೆಲ್ಲ ಇಲ್ಲಿ ನೋಡ್ತಾ ಹೋಗ್ತೀರಿ. ಇನ್ನು 9ನೇದು, ಅಕಾರ್ಡಿಂಗ್ ಟು ಸಾಯಿನಾಥ್, ಮೋರ್ ದೆನ್ ಎಕಾನಮಿಕ್ ಎಕ್ಸ್ಪೆಕ್ಟ್ ಡ್ಯಾಶ್ ದ್ಯಾಟ್ ದ ಸೈಕ್ಲಿಂಗ್ ಬ್ರಿಂಗ್ಸ್ ಇಟ್ ವೆಟಲ್ ಫಾರ್ ರೂರಲ್ ವುಮೆನ್ ಪುದುಕೊಟ್ಟಾಯಿ ಅಂತಿದೆ. ಸೊ ಉತ್ತರ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳಿದೆ. ಸೊ ಉತ್ತರಗಳು ನೋಡ್ತಾ ಹೋದಾಗ ನಿಮಗೆ 10ನೇ ಕ್ವಶನ್, ವಿಚ್ ದ ಆಡ್ ಫೇರ್ ಅಮಾಂಗ್ ದ ಫಾಲೋವಿಂಗ್ ಅಂತ ಇದೆ. ಸೊ ಆನ್ಸರ್ ನೋಡ್ರಿ, ಶಿವತಮ್ ಆ್ಯಂಡ್ ಬಿಸ್ಲೇರಿ ಅಂತ ಹೇಳಿದೆ. ಇಲ್ಲಿ ನಿಮಗೆ 11ನೇ ಕ್ವಶನ್ಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫ್ರಾಮ್ ದ ವರ್ಬ್ ಗಿವನ್ ಬ್ರಾಕೆಟ್ಸ್ ಅಂತ ಇದೆ. ಸೊ ಉತ್ತರವನ್ನು ನಾನು ಇಲ್ಲಿ ಬರ್ದೀನಿ. ದ ಮಿನಿಸ್ಟರ್ ಇಸ್ ಫೆಲ್ಟ್ ದ ಡಿಫಿಕಲ್ಟ್ ಕ್ಯಾರಿ ಔಟ್ ಆಫ್ ದ ಡೆತ್ ಸೆಂಟೆನ್ಸ್, ದೇರ್ ಫಾರ್ ದ ವಾಸ್ ಡಿಸೈಡೆಡ್ ಅಂತ ಉತ್ತರ ಬರ್ತದೆ. ಸೊ ಇಂಪ್ರೆಸ್ಮೆಂಟ್ ಫ್ರಮ್ ಲೈಫ್ ದೀಸ್ ವಾಸ್ ಇನ್ಫರ್ಮ್ಡ್ ಅಂತ ಇಲ್ಲಿ ಉತ್ತರ. ಇನ್ನು ಫ್ರಿನ್ಸ್ ಆ್ಯಂಡ್ ಹೀಸ್ ಗ್ರೇಟ್ ಟು ದೀಸ್ ದ ಕ್ರಿಮಿನಲ್ ವಾಸ್ ಕೆಪ್ಟ್ ಅಂತ ಉತ್ತರ. ಸೊ ಇಲ್ಲಿ ನಿಮಗೆ 3 ಅಂಕಗಳು ಏನಪ್ಪ ಸಿಗುವಂಥ ಸಾಧ್ಯತೆ ಇರೋದ್ರೆ ಅವರು ಬ್ಲ್ಯಾಂಕ್ ವಿತ್ ಪ್ಯಾಸಿವ್ ವರ್ಬನ್ನು ಏನಪ್ಪ ಅಂತಂದರೆ ಕೊಟ್ಟಿರ್ತಾರೆ, ಅದನ್ನು ನೀವು ಸರಿಯಾಗಿ ಬರೀಬೇಕು. ಸೊ ಆನ್ಸರ್ ಇಲ್ಲಿ ಬಂದಿದೆ ನೋಡಿರಿ, ವಾಸ್ ಡಿಸೈಡ್, ವಾಸ್ ಇನ್ಫರ್ಮ್ಡ್, ವಾಸ್ ಕೆಪ್ಟ್ ಅಂತ ಹೇಳಿ. ಸೊ 12, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪೀರಿಯನ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ಎಕ್ಸ್ಪ್ರೆಷನ್ಸ್ ಗಿವನ್ ಬೈ ಇನ್ ಬ್ರಾಕೆಟ್ ಅಂತ ಇದೆ. ಸೊ ಇಲ್ಲಿ ಏನಿದೆ, ರೂಫ್ಸ್ ಫೇಸ್ ಇಟ್ ಆಫ್ ವೆನ್ ಹಿ ವಾಸ್ ಅಫರ್ಡ್ ಮನಿ ಟು ವೋಟ್ ಫಾರ್ ಮುದುಕ, but one of the day election he was in a fix and decided to vote both Mars and Muduka ಅಂತಿದೆ. ಸೊ ಉತ್ತರ ಫೇಸ್ ಇಟ್ ಆಫ್ ಇನ್ ಎ ಫಿಕ್ಸ್ ಅಂತೆ. ಸೊ ಉತ್ತರವನ್ನು ನೀವು ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ರೀಡ್ ದ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ ಟು ನೌನ್ ದೆನ್ ರಿಫರ್ ಟು ಅಂತ ಇದೆ. ಸೊ ಉತ್ತರವನ್ನು ಇಲ್ಲಿ ನೋಡಿದಾಗ ಇಲ್ಲಿ ಕಾಲಮ್, ಇಲ್ಲಿ ಪ್ರೊನೌನ್ ಕೊಟ್ಟಿದ್ದಾರೆ, ಇಲ್ಲಿ ನೌನ್ ಪ್ಯಾರಾಸ್ ಅಂತ ಕೊಟ್ಟಿದ್ದಾರೆ. ನೀವೆಲ್ಲ ಇಲ್ಲಿ ಉತ್ತರವನ್ನು ಕೆಳಗೆ ನೋಡ್ತೀರಿ. ಸೊ A1 ಏನಾಗಿದೆ ಅಂತಂದರೆ ವಿಚ್ ಅಂತ ಇದೆ, ಆನ್ಸರ್ ಇದು ಸ್ಪೆಜೆ. ಇನ್ನು ಹಿಯರ್ ಅಂತಂದರೆ ಮದರ್ ತೆರೇಸಾ, ಹೂ ಅಂತಂದರೆ ನಿಕೋಲೋ ಬೋಜಾಕ್ಷು, ಡಿ ಸಿ ಅಂದರೆ ಮದರ್ ತೆರೇಸಾ, ಇ ಅಂದರೆ ವೇರ್ ಅಂದರೆ ಐರ್ಲ್ಯಾಂಡ್ ಅಂತೇಳಿ ನಾವು ಉತ್ತರವನ್ನು ನೀವು ಇಲ್ಲಿ ಗೊತ್ತಾಗದಾಗ ಇವು ಇಂಪಾರ್ಟೆಂಟ್ ಆಗಿರೋದ್ರಿಂದ ಸ್ವಲ್ಪ ಗಮನಿಸ್ತಾ ಹೋಗಿ. ಇನ್ನು ಆನ್ಸರ್ ದ 3 ಫಾಲೋವಿಂಗ್ ಕ್ವಶನ್ಸ್ 1 to ಸೆಂಟೆನ್ಸ್ ಇದೆ, ವರ್ಡಲ್ಲಿ ಬರಿಬೋದು ಅಥವಾ ಪ್ಯಾರಾಸಲ್ಲಿ ಈಚ್ ಒಳಗೆ ನೀವು ಬರೀರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳಿದ್ದಾವೆ, ಅವಲ್ಲಿ ಒಂದೊಂದಾಗಿ ನಾನು ಇಲ್ಲಿ ಕೊಟ್ಕೊತ ಹೋಗಿದ್ದೀನಿ. ಸೊ ಇದೆಲ್ಲ ನೀವೆಲ್ಲ ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಅಂತ ಇದೆ, ಅಂದರೆ ಇದು 4 ಅಂಕದ ಪ್ರಶ್ನೆ. ಸೊ ಇಲ್ಲಿ ನಿಮಗೆ 60 ವರ್ಡ್ಸಲ್ಲಿ ಏನಪ್ಪ ಅಂತಂದ್ರೆ ವರ್ಡ್ಗಳನ್ನು ಬರೀತೀವಿ. ಹೌ ವಾಸ್ ದ ಹಿಮಾಲಯ ಈಗನ್ ಎಫೆಕ್ಟೆಡ್ ಬೈ ದ ಅಕಾರ್ಡಿಂಗ್ ಟು ವಂದನಾ ಶಿವ ಅಂತಿದೆ. ಸೊ ಹೌ ಡಸ್ ನಾಟ್ ಗ್ಲಾಂಜಿಲೋ ರಿಕಾಲ್ ದ ಬ್ಯೂಟಿ ಆಫ್ ದ ಸಿಲ್ವರ್ ಮೆಡಲ್. ಸೊ ಈ ರೀತಿ ಪ್ರಶ್ನೆಗಳು ಬಂದಾಗ ಉತ್ತರವನ್ನು ಯಾವ ರೀತಿ ಬರೀಬೇಕು ಅದಕ್ಕೆ ಈ PDF ನಿಮಗೆ ಮಾಹಿತಿಯನ್ನು ಕೊಡ್ತದೆ ಅಂತ ಹೇಳ್ತೀನಿ. ಸೊ ಇನ್ನು ಮುಂದೆ ನಿಮಗಿಲ್ಲಿ ಒಂದು ಸರಳ ಪ್ರಶ್ನೆಯನ್ನು ಇಲ್ಲಿ ಕೊಡ್ತಾರೆ. ಏನು ಅಂತಂದರೆ ಇಲ್ಲಿ ನೋಡಿ, ಪಾರ್ಟ್ ಸಿ ಯಲ್ಲಿ ಎ ರೀಡ್ ಆಫ್ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಅಂತ ಇದೆ. ಸೊ ಈ ಕೊಟ್ಟಿರುವಂಥ ಪ್ಯಾಸೇಜನ್ನು ನೀಟಾಗಿ ಓದ್ಕೋಬೇಕು. ಟುಡೇಸ್ ವುಮನ್ ಈಸ್ ಹೈಲಿ ಸೆಲ್ಫ್ ಡೈರೆಕ್ಟೆಡ್ ಪರ್ಸನ್ ಅಲೈವ್ ಟು ದ ಸೆನ್ಸ್ ಆಫ್ ಹೀಸ್ dignity and the impression of her functions in private domestic domain and the public domain of the word of week. Women are the relation is approach, careful handling situation and what to do the things are best possible in 4th World Conference of Women held in ಬೇಜಿಂಗ್ ಇನ್ ಸ್ಟೇಟ್ಮೆಂಟ್. ಈ ಥರ ಒಂದು ಸ್ಟೇಟ್ಮೆಂಟನ್ನು ನಿಮಗೆ ಕೊಡ್ತಾರೆ. ಈ ಸ್ಟೇಟ್ಮೆಂಟನ್ನು ಓದಿ ನಿಮಗೆ ಇಲ್ಲಿ ಕೊಟ್ಟಿರುವಂಥ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೆಟ್ ಆನ್ ಇಟ್ ಅಂತ ಇರ್ತದೆ. ಸೊ ಆ ಕ್ವಶನ್ ಸೆಟ್ಗೆ ನೀವು ಇಲ್ಲಿ ಸರಳವಾಗಿ ಅಲ್ಲೇ ಉತ್ತರ ಇರ್ತದೆ, ಅವುಗಳನ್ನು ನೀವು ಏನಪ್ಪ ಅಂತಂದರೆ ಒಂದೊಂದಾಗಿ ಬಿಡಿಸ್ತಾ ಹೋದಾಗ ನಿಮಗೆ 4ರಿಂದ ಏನಪ್ಪ ಅಂತಂದರೆ ನಿಮಗೆ ಎಷ್ಟು ಅಂಕಗಳು ಸಿಗ್ತವೆ ಅಂತಂದರೆ 9 ಅಂಕಗಳು ಇಲ್ಲಿ ಸಿಗ್ತವೆ. ಎಷ್ಟು ಅಂಕಗಳು ಸಿಗ್ತಾವೆ ರೀ? 9 ಅಂಕಗಳು ನಿಮಗೆ ಇಲ್ಲಿ ಸಿಗ್ತವೆ ಅಂತ ಹೇಳ್ತೀನಿ. ಸೊ ಇನ್ನೊಂದು ನಿಮಗೆ ಇದು ಬರಲಿಲ್ಲ ಅಂತಂದರೆ ಇನ್ನೊಂದು ಕೊಟ್ಟಿರ್ತಾರೆ, ರೀಡ್ ದ ಫಾಲೋವಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ಕ್ವಶನ್ ಸೆಟ್ ಅಂತಿದೆ. ಒಂದು ಪೊಯೆಟ್ರಿಯನ್ನು ಕೊಡ್ತಾರೆ, ಒಂದು ಪದ್ಯವನ್ನು ಇಲ್ಲಿ ಕೊಡ್ತಾರೆ. ಆ ಪದ್ಯವನ್ನು ಓದಿಬಿಟ್ಟು ನೀವು ಇಲ್ಲಿ ಒಂದು ಕ್ವಶನನ್ನು ಈ ಆನ್ಸರ್ಗಳನ್ನು ಮಾಡಬೇಕು. ಆ ಒಂದು ಕ್ವಶನ್ಗೆ ಆನ್ಸರ್ ನಿಮಗೆ ಏನಪ್ಪ ಅಂತಂದರೆ ಆ ಒಂದು ಪದ್ಯದಲ್ಲೇ ಸಿಗ್ತದೆ ಅಂತ ಹೇಳ್ತೀನಿ. ರೀರೈಟ್ ದ ಡೈರೆಕ್ಟ್ ಅಂತಿದೆ ಅಂತದೆ, ಅಂದರೆ ಇಲ್ಲಿ ನೀವು ಅದನ್ನು ಡೈರೆಕ್ಟಾಗಿ ಬರೀಬೇಕಂತ ಹೇಳ್ತಾರೆ ಅವರು.
ಆ ಒಂದು ಉತ್ತರಕ್ಕೆ ನೀವು ಆ ಒಂದು ಏನಪ್ಪ ಅಂತಂದರೆ ಸೆಂಟೆನ್ಸನ್ನು ಸರಿಪಡಿಸಿ ಯೂಸ್ ಪ್ರಾಪರ್ ಆರ್ಟಿಕಲ್ ಅಂತ ಇದೆ ನೋಡಿ, ಅದನ್ನು ನೀವು ಸರಿಪಡಿಸಿ ಬರಿಬೇಕು ಅಂತ ಹೇಳ್ತಾರೆ. ಇನ್ನು ಇಲ್ಲಿ ನಿಮಗೆ ಇದರ ಮೇಲೇ 2 ಅಪ್ಲೈಡ್ ಕ್ವಶನ್ಗಳೂ ಇರ್ತವೆ. ನೀವು ಅಥವಾನು ಇಲ್ಲಿ ಕೊಟ್ಟಿದ್ದಾರೆ, ಅವನ್ನು ನೋಡಿ ನೀವೇನಪ್ಪ ಅಂತಂದರೆ ಇಲ್ಲಿ ಬರಿತಾ ಹೋಗಬೇಕು ಅಂತ ಹೇಳ್ತೀನಿ. ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸ್ ಗಿವನ್ ಬಿಲೋ ಅಂತಿದೆ. ಅಂದರೆ ನೀವು ಈ ಕೊಟ್ಟಿರುವಂಥದ್ದನ್ನು ಪ್ಯಾಸೇಜನ್ನು ನೋಟ್ಸನ್ನು ಫಿಲ್ಲಿಂಗನ್ನು ಮಾಡಬೇಕು. ಅಲ್ಲಿ ಆ ಬಾಕ್ಸ್ ಒಳಗೆ ಏನು ತುಂಬಬೇಕು ಅನ್ನೋದನ್ನು ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಅದನ್ನು ಉತ್ತರವನ್ನು ಇಲ್ಲಿ ಒಂದೇದು ಏನಪ್ಪ ಅಂತಂದರೆ ದ ಬ್ಲ್ಯಾಕ್ ಬೋನ್ ಆಫ್ ದ ಕಂಟ್ರೀಸ್ ಅಂತಂದರೆ ಒಂದೇ ಉತ್ತರ ಫುಡ್ ಅಂತ ನೀವು ಇಲ್ಲಿ ಒಂದೇದರಲ್ಲಿ ತುಂಬಬೇಕು. ಜೊತೆಗೆ ಎರಡನೇದು ಎಕಾನಮಿಕ್ ಪ್ರೋಗ್ರೆಸಸ್ ಅಂತಿದೆ ಇಲ್ಲಿ ಅದನ್ನು, ಜೊತೆಗೆ ಕ್ರಾಪ್ ಫೇಲ್ಯೂರ್ ಅಂತ ಇಲ್ಲಿದೆ 3, ಇನ್ನು ಅದರ ಜೊತೆಗೆ ಡೆಬಿಟ್ ಅಂತಿದೆ 4. ಸೊ ಉತ್ತರವನ್ನು ಇಲ್ಲಿ ಕೊಟ್ಟರೆ ಗಮನಿಸಿ. ಸೊ ಆ ಪ್ಯಾಸೇಜನ್ನು ಸರಿಯಾಗಿ ಓದ್ಕೊಂಡು ನೋಡಿರಿ. 34ನೇ ರಿಫೋರ್ಡ್ ಆಫ್ ದ ಫಾಲೋವಿಂಗ್ ಕನ್ವರ್ವೇಷನ್ಸ್ 5 ಮಾರ್ಕ್ಸಿಗಿದೆ. ಸೊ ಅದನ್ನು ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಅಂತ. ಸೊ ಆ ಪ್ರಶ್ನೆಗಳನ್ನು ನೋಡಿ ಅಲ್ಲಿ ನಿಮಗೆ ಬರೀಬೇಕಾಗ್ತದೆ. ಸೊ ಇನ್ನು ಕಂಪ್ಲೀಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂತಿದೆ 3 ಮಾರ್ಕ್ಸಿಗೆ ಇರ್ತದೆ. ಇಲ್ಲಿ ಒಂದು ಮಾತುಕತೆಯನ್ನು ನಾವು ಹೇಳ್ಬೋದು. ಅಭಿಜಿತ್ ರಿಸೆಪ್ಷನ್ ಲಿಸ್ಟ್ ಅಲ್ಲಿ ಏನಪ್ಪ ಅಂತಂದರೆ ಆ ಮಾಡುವಂಥ ಇಬ್ಬರು ವ್ಯಕ್ತಿಗಳ ನಡುವೆ ಏನು ಮಾತುಕತೆ ಆಗ್ತದೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಕ್ಯಾನ್ ಯು ಬುಕ್ ಆ್ಯನ್ ಅಪಾಯಿಂಟ್ಮೆಂಟ್ ವಿತ್ ಡೆಸ್ಟಿನೇಟ್ ಅಂತ ಹೇಳ್ತಾನೆ, ಡೆಂಟಿಸ್ಟ್ ಅಂತ ಹೇಳ್ತಾನೆ. ಅದಕ್ಕೆ ರಿಸೆಪ್ಷನಿಸ್ಟ್ ಎಸ್ ಕರೆಂಟ್ಲಿ ಅಟ್ ವಾಟ್ ಟೈಮ್ ಡೂ ವಾಸ್ ವಾಂಟ್ ಟು ಅಪಾಯಿಂಟ್ಮೆಂಟ್ ಅಭಿಜಿತ್ ಅಟ್ 4 PM ಪ್ಲೇಸ್ ಅಂತ. ಆ ರೀತಿ ಮಾತುಕತೆಯಲ್ಲಿ ನಡೆದಾಗ ಅದನ್ನು ನೀವು ಬರಿತಾ ಹೋಗಬೇಕು ಅಂತ ಹೇಳ್ತೀನಿ. ಇನ್ನು ನಿಮಗೆ ರೈಟ್ ಎ ಲೆಟರ್ ಆಫ್ ದ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಫಾಲೋವಿಂಗ್ ಡಿಸರ್ಮೆಂಟ್ ದ್ಯಾಟ್ ಅಪೀರ್ಡ್ ಇನ್ ಹಿಂದೂಸ್ತಾನ್ ಟೈಮ್ಸ್ ಡೇಟೆಡ್ 5th March 2025. ಸೊ ನಿಮಗೆ ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆದರೂ, ನನ್ನ ಒಂದು ಇಂಗ್ಲೀಷ್ ನಿಮಗೆ ಒಂದು ಸ್ವಲ್ಪ ಕೇಳೋಕ್ಕೆ ಕನ್ಫ್ಯೂಸ್ ಆದರೂ ಸಹ ಕೊಟ್ಟಿರುವಂಥ ಮಾಹಿತಿ ನಾನು ಸರಿಯಾಗಿ ಕೊಟ್ಟಿದ್ದೀನಿ, ಅದನ್ನು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನಾನು ಲೆಟ್ರ್ ಬರ್ದಿದ್ದೀನಿ ನೋಡಿ. ಇಲ್ಲಿ XYZ ನಿಮ್ಮ ಹೆಸರನ್ನು ಬರೀ, ಡೇಟ್ ಇದೆ 2 ಅಂತಿದೆ. ದ HR ಮ್ಯಾನೇಜರ್ ಅಕೌಂಟರ್ ಪಿವಿಟ್ ಲಿಮಿಟೆಡ್ RMJ ಇಕೋ ಸ್ಪೇಸ್ ಅಂತ ಇದೆ. ಸೊ ಸರ್ಜಾಪುರ್ ರೋಡ್ ಬೆಂಗಳೂರು 560103. ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್. ರೆಸ್ಪೆಕ್ಟೆಡ್ ಸರ್ ಆ್ಯಂಡ್ ಮೇಡಮ್, ವಿತ್ ರೆಫರೆನ್ಸ್ ಟು ದ advertisement in Hindustan Times dated 5th March 2025, I would like to apply for the post software engineer in your reputed company. I has completed my BE in computer science and I have good communication skill. I also has a particle knowledge of programming languages like Python, Java and SQL. I am hardworking, eager to learn and able to work when in team. I have attached my resume for your reference. I will be grateful in your consider my application. Thank you. Your faithfully XYZ ಅಂತ ನೀವು ಉತ್ತರವನ್ನು ಬರೀಬೇಕು. ಅದು ಬಿಟ್ಟರೆ ಇನ್ನೊಂದು ನಿಮಗೆ ಇಮ್ಯಾಜಿನ್ ಯು ಆರ್ ದ ಪ್ರೆಸಿಡೆಂಟ್ ಆಫ್ ಯುವರ್ ಕಾಲೇಜ್ ಯೂನಿಯನ್. ಯು ಆರ್ ಆಸ್ಕ್ಡ್ ಇನ್ ಇಂಟ್ರೊಡ್ಯೂಸ್ ಟು ಚೀಫ್ ಗೆಸ್ಟ್ ಗಿರೀಶ್ ಎನ್ ಆನ್ ದ ಕ್ವಶನ್ ಆಫ್ ವರ್ಲ್ಡ್ ಡಿಸಬಿಲಿಟಿ ಡೇ. ಬೇಸ್ಡ್ ಆನ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ರೈಟ್ ಎ ಸ್ಪೀಚ್ ಅಬೌಟ್ 120 words. ನಿಮಗಿಲ್ಲೊಂದು ಪ್ರಬಂಧವನ್ನು ಸ್ಪೀಚನ್ನು ಬರೀಬೇಕು. ನೇಮು, ಪ್ರೊಫೆಷನ್ ಮತ್ತು ಪ್ಲೇಸ್ ಆಫ್ ದ ಬರ್ತ್, ಅಚೀವ್ಮೆಂಟ್. ಸೊ ಆ ರೀತಿ ನೀವು ಇಲ್ಲಿ ಬರೆದಾಗ ನಿಮಗೆ ಈ ಒಂದು ಕ್ವಶನ್ ಪೇಪರ್ಗೆ ಒಂದು ಸ್ವಲ್ಪ ಅರ್ಥ ಸಿಗ್ತದೆ ಅಂತ ಹೇಳ್ತೀನಿ. ಸೊ ನಾನು ಭಾಳ ಜನ ವಿದ್ಯಾರ್ಥಿಗಳು ಕೇಳಿದ ಮಟ್ಟಿಗೆ ನಾನೇನು ಮಾಡಿದ್ದೀನಿ ಅಂತಂದರೆ ಒಂದು ಸಣ್ಣ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೀನಿ. ಸೊ ಹೇಗೆ ಅನಿಸ್ತು ಅಂಥೇಳಿ ನನಗೆ ನೀವು ಕಂಪಲ್ಸಿವಾಗಿ ಫೀಡ್ಬ್ಯಾಕನ್ನು ತಿಳಿಸಿ ನಾನು ಇನ್ನೊಂದಿಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ಸೊ ಈ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇದೆ. ಹೋಗೋದನ್ನು ಡೌನ್ಲೋಡ್ ಮಾಡಿಕೊಂಡು ಆ PDF ನೋಟ್ಸ್ ತೊಗೊಂಡು ನೀವು ನಿಮ್ಮ ಕ್ವಶನ್ ಪೇಪರನ್ನು ನಿಮ್ಮ ಒಂದು ಎನ್ಯುವಲ್ ಎಕ್ಸಾಮನ್ನು ಸರಿಯಾಗಿ ಬರ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಹೇಗೆ ಅನಿಸ್ತದೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ನಾನೊಂದು ಮೊದಲ ಪ್ರಯತ್ನವನ್ನು ಈ ರೀತಿ ಮಾಡ್ತಾ ಇದ್ದೀನಿ, ಹೇಗೆ ಅನಿಸ್ತಾ ಇದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಸೊ ಎಲ್ರಿಗೂ ನಮಸ್ಕಾರ.